ವ್ಯೂಸು ರೆಸ್ಪಾನ್ಸ್ ಎಲ್ಲ ಬಂದಿತ್ತು. ಸೊ ಈಗ ಬಿಡುಗಡೆ ಸಮಯ, ತುಂಬ ಖುಷಿ ಇದೆ. ಸಿನಿಮಾ ಪ್ರಾಬ್ಲಿ ಕನ್ನಡದಲ್ಲಿ ಫಸ್ಟು ಸ್ಪೇಸ್ ಆಡಿಸಿ ಸೈಫೈ ಸಿನಿಮಾ ಅನಿಸುತ್ತೆ. ನಿಮಗೆಲ್ಲೂ ಇದು ಒಂದು ಚಿಕ್ಕ ಸಿನಿಮಾ ಇಲ್ಲ ಯಾವ್ದಾರ ಏನೋ ಒಂದ್ಸಲ CGI ಆಗಲಿ, ಸಿನಿಮಾಟೋಗ್ರಫಿ ಕಾರ್ತಿಕ್ ಶರ್ಮಾ ಅವ್ರು ಮಾಡಿದ್ದಾರೆ, ಸಿಕ್ಕಾಬಟ್ಟೆ ಲಾರ್ಜ್ ಸ್ಕೇಲ್ ಸಿನಿಮಾ ಅಂತ ಅನಿಸುತ್ತೆ. ಸೊ ನನಗೆ ಮ್ಯೂಸಿಕ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಇನ್ಸ್ಪೈರ್ ಮಾಡ್ತು. ಆ್ಯಕ್ಟಿಂಗ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಸೂರ್ಯ ಅವರ ಕೆಲಸ ಆಗಲಿ, ಹಾಗೆ ನಮ್ಮ ನಿರ್ಮಾಪಕರು ಒಂದಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರ ಒಂದು ಶ್ರಮ, ಅವರ ಒಂದು ವಿಷನ್ ಮತ್ತು ಇನ್ಸ್ಪಿರೇಷನ್ ನಮಗೆ ಈ ಥರ ಔಟ್ಪುಟ್ ಕೊಡೋಕ್ಕೆ ಸಾಧ್ಯ ಆಗಿದೆ. ಸೊ ಮಾಯೆ ಹಾಡಿಗೆ ಬಂದರೆ ಪ್ರತಾಪ್ ಅವ್ರು ಲಿರಿಕ್ಸ್ ಬರ್ತಿದ್ದಾರೆ. ಸೊ ಸಿಚುವೇಶನ್ ಸೂರ್ಯ ಅವ್ರು ಹೇಳಿದಾಗ ತುಂಬ ಚೆನ್ನಾಗಿ ಸ್ಟುಡಿಯೋಗೆ ಬಂದು ಒಂದೇ ಸೆಷನಲ್ಲಿ ಬರ್ಕೊಟ್ರು. ಥ್ಯಾಂಕ್ ಯು ಪ್ರತಾಪ್. ಹಾಗೆ ಸಿರಿ ಅವ್ರು ಹಾಡ್ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಸಿಕ್ಕಾಬಟ್ಟೆ ಬೇರೆ ಥರ ಟೆಕ್ಸ್ಚರ್ ವಾಯ್ಸು. ಸೊ ನಾವು ಈ ಹಾಡು ಹೇಳಿದೆ ಇನ್ನೊಂದು ಹಾಡು ಹಾಡಿದ್ದಾರೆ. ಸೊ ದಟ್ ಈಸ್ ಅ ರೆಟ್ರೋ ಸಾಂಗ್ ಥರ, ಅದು ರಿಲೀಸ್ ಆಗೋದು ಸದ್ಯದಲ್ಲೇ. ಸೊ ಥ್ಯಾಂಕ್ ಯು ಶ್ರೀ, ತುಂಬ ಚೆನ್ನಾಗಿ ಹಾಡ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ರೋಹಿತ್ ಅಂತ ಅವ್ರದ್ದು ಈ ಸಿನಿಮಾಲಿ 2 ಹಾಡಿದೆ, ಒಂದು ಬರೆದಿದ್ದಾರೆ ಮತ್ತು ಇನ್ನೊಂದು ಅವರೇ ಬರೆದು ಹಾಡಿದ್ದಾರೆ ರ್ಯಾಪು. ಸೊ ಅದು ಸದ್ಯದಲ್ಲೇ ಬರುತ್ತೆ. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಲ್ಲೇ ನೋಡಿ, ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ ವಿಜುವಲ್ ಆ್ಯಂಡ್ ಸೌಂಡ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ. ಇಟ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಸಿನಿಮಾ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಸಿರಿ ಅವರಿಗೂ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ, ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಿರಿ ಕಟ್ಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಟೆಕ್ನಿಕಲಿ ಟ್ರೈನ್ಡ್. ಇದಕ್ಕಿಂತ ಮುಂಚೆ ನಾನು ಹೆಜ್ಜಾರು ಚಿತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಒಂದು ಹಾಡನ್ನ ಹಾಡಿದ್ದೇನೆ, ಕ್ಲೈಮ್ಯಾಕ್ಸ್ ಸಾಂಗ್ ಅದು. ಮಾಂಗ್ ದಿ ಯಂಗ್ ಚಿತ್ರದಲ್ಲಿ ಒಟ್ಟು 2 ಹಾಡು ಹಾಡಿದ್ದೀನಿ. 2 ಬಹಳ ವಿಭಿನ್ನವಾಗಿರುವಂತಹ ಜಾನ್ರಾ ಇರುವಂತಹ ಹಾಡುಗಳು. ನನ್ನ ವಾಯ್ಸ್ ಜೊತೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ ಥರ ಟೆಕ್ಸ್ಚರ್ನ ನನ್ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ತುಂಬ ಡೀಟೇಲ್ಡ್ ಆಗಿ ವರ್ಕ್ ಮಾಡಿ ಈ ಥರ ಒಂದು ಸಂಗೀತವನ್ನು ಕ್ರಿಯೇಟ್ ಮಾಡಿದ್ದಾರೆ. ಸ್ವಾಮಿನಾಥನ್, ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸ್ವಾಮಿನಾಥನ್ ಅವರಿಗೆ ನನ್ನ ತುಂಬ ತುಂಬ ಧನ್ಯವಾದಗಳು. ಹಾಗೆ ಎಲ್ಲ ಪ್ರೊಡ್ಯೂಸರ್ಸ್ ಹಾಗೂ ಡೈರೆಕ್ಟರ್ ಆದಂತಹ ಸೂರ್ಯ ಅವರಿಗೆ ಮತ್ತು ಸಾಹಿತ್ಯವನ್ನು ಬರ್ಕೊಟ್ಟಿರುವಂತಹ ಪ್ರತಾಪ್ ಭಟ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಹಾಗೆ ವಿಶಿಂಗ್ ದ ಬೆಸ್ಟ್ ಫಾರ್ ದ ಮೂವಿ. ಧನ್ಯವಾದ. ಥ್ಯಾಂಕ್ ಯು ಸಿರಿ ಅವರೇ. ನಿಜದ ಅಲೆಯೊಂದು ದಡಕ್ಕೆ ಬಡಿದಾಗ ಬದುಕೊಂದು ಸುಳ್ಳಿನ ಮಾಯೆ ಮಾಯೆ. ತಿರುಗೋ ಪರಪಂಚ ದಿನವೂ ಹೊಸ ತಂತ್ರ, ಬೀಸೋ ಗಾಳಿ ಮಾಯೆ. ಥ್ಯಾಂಕ್ ಯು. ವಂಡರ್ಫುಲ್. ಸಾಹಿತ್ಯ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ವಾಮಿ ಅವರಿಗೆ, ಸರೋವರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ವರ್ಕ್ ಮಾಡಿದ್ದು ಲೈಕ್ ನಾವು ಸ್ವಾಮಿ ಅವರು ಟ್ಯೂನ್ ಕಳಿಸ್ಬಿಟ್ಟು ನಾಳೆ ಬನ್ನಿ ಸ್ಟುಡಿಯೋಗೆ ವರ್ಕ್ ಮಾಡೋಣ ಅಂತ ಅಂದರು. ಅಲ್ಲಿ ಹೋದ್ಮೇಲೆ ಲೈಕ್ ಹಿಂಗೆ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ 1-2 hours ಕೂತ್ಕೊಂಡು ಮುಗಿಸಿದ್ವಿ ಅನಿಸುತ್ತೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬ. ಅಂದರೆ ಡಿಫ್ರೆಂಟ್ ಆಗಿತ್ತು. ಒಂದು ಅವ್ರಿಗೆ ಕೊಟ್ಟಿರೋ ಲೈನ್ ಅಥವಾ ಈ ಮಾಯೆ, ಸ್ವಾರ್ಥ, ನಿಜ, ಸುಳ್ಳು, ಆ ಥರದ್ರ ಬಗ್ಗೆ ಒಂದು ಲಿರಿಕ್ಸ್ ಬೇಕು. ಅಂದರೆ ಆ ಚೌಕಟ್ಟು ಎಷ್ಟಿತ್ತು ಅಂದರೆ ಅದಕ್ಕಿಂತ ಏನೇನೋ ತೀರಾ ಬುಕಿಶ್ ವರ್ಡ್ಗಳು ಬೇಡ, ಅಥವಾ ತುಂಬ ಸಿಂಪಲ್ ಆಗೂ ಇರಬೇಕು. ಆ ಥರ ಇತ್ತು. ಚಾಲೆಂಜಿಂಗ್ ಆಗಿತ್ತು, ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ ಹಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲಿ ಇದು ಹೇಗಿದೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು. ಅಂತ ನಂದು ಸ್ಟೇಜ್ ನೇಮ್ ಬಂದು ರೈಮ್ ಸ್ಮಿತ್ ಅಂತ ಇಟ್ಕೊಂಡಿರೋದು. ಲೈಕ್ ನೀವು ಬ್ಲ್ಯಾಕ್ ಸ್ಮಿತ್, ಗೋಲ್ಡ್ ಸ್ಮಿತ್ ಇರ್ಬೋದು, ಹಂಗೆ ನಾನು ರೈಮ್ಸಲ್ಲಿ ಗುಡ್ಡಿದ್ದೀನಿ ಅಂತ ರೈಮ್ ಸ್ಮಿತ್ ಇಟ್ಕೊಂಡಿದ್ದು. ಸೊ ಇದಕ್ಕಿಂತ ಮುಂಚೆ ನಾನು ರೀಸೆಂಟಾಗಿ ಒಂದು ಸರಳ ಪ್ರೇಮ್ ಕಥೆಯಲ್ಲೂ ರ್ಯಾಪ್ ಮಾಡಿದೆ. ಅದು ದಿಗಂತ್ ಅವ್ರದ್ದು ಮಾರಿಗೋಲ್ಡಲ್ಲೂ ಮಾಡಿದ್ದೆ, ಸುಮಾರು ಫಿಲಿಮು. ಬಟ್ ಸ್ಟಾರ್ಟೆಡ್ ವಿತ್ ಸ್ವಾಮಿನಾಥನು. ಹೆಂಗಂದರೆ ಯಾವಾಗಲೂ ನಾನು ಸ್ವಾಮಿನಾಥನ್ ಜೊತೆ ಸ್ಟುಡಿಯೋಲ್ಲಿ ಕೂಡ್ತೀನಿ. he brings out another creative side of me that I never knew existed anta. So it's always been one roller coaster ride with you. ಹಂಗೆ ಈ ಮೂವಿದಾಗ ನಾನು ರೆಕಾರ್ಡಿಂಗ್ ಆದಮೇಲೆ ಭಾಳ ದಿವಸ ಆದಮೇಲೆ ನಾನು ಸಾಂಗ್ಸ್ ಕೇಳಿದ್ದು ಇದು ಸ್ವಾಮಿ ಹತ್ರ ಹೋಗಿ. ನನಗೆ ಬಿಲೀವ್ ಆಗಿಲ್ಲಕ್ಕೆ ನಾನು ಇದು ಸಾಂಗ್ಸ್ ನಾನೇ ರೆಕಾರ್ಡ್ ಮಾಡಿದ್ದೀನಿ ಅಂತ.
ಸೊ ಯಾವಾಗಲೂ ಸ್ಟುಡಿಯೋ ಅಲ್ಲಿ ಇರ್ತೀನಿ ಸ್ವಾಮಿ ಜೊತೆ, ಹಿಂಗೆ ಹಾಗೇ ಆಗುತ್ತೆ ಕನ್ಫರ್ಮ್ ಅಂತ. ಆ್ಯಂಡ್ ಇದು ಮೂವಿಯಲ್ಲಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಇದೊಂದು ಏನೋ ಒಂದು ನಂದು ವರ್ಕ್ ನಾನೇ ನೋಡ್ಬಿಟ್ಟು ಓ ಹಿಂಗೂ ಆಗ್ಬೋದಲ್ಲ, ಹಿಂಗೂ ನಾನು ಮಾಡ್ಬೋದಿತ್ತಲ್ಲ ಹಿಂಗಂತ ಹೀಸ್ ಬ್ರಾಟ್ ದಟ್ ಔಟ್ ಆಫ್ ಮೀ. ಸೊ ನಾನು ವೆರಿ ಎಕ್ಸೈಟೆಡ್ ಇದ್ದೀನಿ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ಅವರ್ ಡಿರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಸ್ವಾಮಿ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಟು ಗ್ರೇಟ್ ಸಕ್ಸಸ್ ಆಫ್ ದಿಸ್ ಮೂವಿ. ಎಲ್ಲರೂ ಸಿನಿಮಾಗೆ ಬನ್ನಿ, ನೋಡಿ, ನೀವು ಖಂಡಿತವಾಗಿ ಇಷ್ಟಪಡ್ತೀರಾ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಂಕ್ ದ ಯಂಗ್ ತಂಡೆ ಅವರ್ ಎಲ್ಲರಿಗೆ, ನಮ್ಮ ಸ್ಪೆಷಲ್ ಗೆಸ್ಟ್ ಮಿಸಸ್ ಉಷಾ ಕಿರಣ್ ಅವರಿಗೆ, ಇನ್ನೂ ಇರೋ ನಮ್ಮ ಆಲ್ ಟೆಕ್ನಿಷಿಯನ್ಸ್ ಅಂಡ್ ಅದರ್ಸ್ ಎವ್ರಿಬಡಿ ನನ್ನ ಹೃದಯಪೂರ್ವಕ ಸ್ವಾಗತ್, ನಮಸ್ಕಾರ, ವಂದನೆಗಳು. ಲಾಸ್ಟ್ ಮೀಟಿಂಗಲ್ಲಿ ನಾನು ಹೇಳಿದೆ, ನಾ ಕನ್ನಡಲ್ಲೇ ಮಾತಾಡಬೇಕು, ಕನ್ನಡ ಕಲಿಬೇಕು ಫುಲ್ಲು ಜೋಸಲ್ಲಿ ನಿಮಗೆ ಪ್ರಾಮಿಸ್ ಮಾಡಿದೆ. ನೆಕ್ಸ್ಟ್ ಮೀಟಿಂಗಲ್ಲಿ ನಾನು ಚೆನ್ನಾಗಿ ಮಾತಾಡ್ತೀನಿ. ಎಷ್ಟೊಂದು ಟ್ರೈ ಮಾಡಿ ಪ್ರಯತ್ನ ಮಾಡಿನೋ ಈಗ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದು ಎನಿ ಮಿಸ್ಟೇಕ್ಸ್ ದಯವಿಟ್ಟು ನನ್ನ ಕ್ಷಮಿಸಬೇಕು. ಬಿಕಾಸ್ ಕನ್ನಡ ಮಣ್ಣಲ್ಲಿದ್ದೀನಿ, ಕನ್ನಡ ಕಲಿಬೇಕು. ಕರ್ನಾಟಕ ನೀರು ಕುಡಿತಾ ಇದ್ದೀನಿ, ಕನ್ನಡ ಕಲಿಬೇಕು. ಕನ್ನಡ ಗಾಳಿನ ಉಸಿರಾಡ್ತಾ ಇದ್ದೀನಿ, ಕನ್ನಡ ಕಲಿಬೇಕು. ದಿಸ್ ಈಸ್ ಮೈ ಪ್ರಿನ್ಸಿಪಲ್. ಓಕೆ, ಲೆಟ್ ಅಸ್ ಸ್ಪೀಕ್ ಅವರ್ ಬಿಸ್ನೆಸ್, ದಟ್ ಈಸ್ ಅಬೌಟ್ ಅವರ್ ಮೂವಿ. ಮಾಂಕ್ ದ ಯಂಗ್ ಈಸ್ ದಿ ಫಸ್ಟ್ ಪ್ರಾಡಕ್ಟ್ ನಮ್ಮ ವಾಲ್ಕನೋ ಪಿಕ್ಚರ್ಸ್ ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಮೂವಿ. ನಾವು ಇಂಡಿಯಾಲಿ ಕೆಲವು ಜಾಗಕ್ಕೆ ಹೋಗಿ ಆ ಲೊಕೇಶನ್ನ ಸೆಲೆಕ್ಟ್ ಮಾಡಿ ಒಳ್ಳೆ ಲೊಕೇಶನಲ್ಲಿ ಚೆನ್ನಾಗಿ ಮೂವಿನ ಮಾಡಬೇಕನ್ನು ಫುಲ್ ಇನ್ವಾಲ್ವ್ಮೆಂಟ್ ಜೊತೆಲಿ ನಾವು ಈ ಮೂವಿನ ಮಾಡಿದ್ದೀವಿ. ಪಕ್ಷದ ಬಗ್ಗೆ ಆಗೋಗಳು ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ರು ಜೊತೆ ವಿಶೇಷವಾಗಿ. ಸಂಘಟನೆ ಅಂದರೆ 28ರ ಸಂಘಟನೆ, 28 ಚುನಾವಣೆ ಗೆಲ್ಲಬೇಕಲ್ಲ, ಅದ್ರ ಬಗ್ಗೆ ಪಕ್ಷ ಹೇಗಿರಬೇಕು, ಯಾವ ಹೋಗ್ಬೇಕು, ಏನೇನು ಮಾಡಬೇಕು, ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳುವಂಥ ಬಗ್ಗೆ ಚರ್ಚೆ ಆಗಿದೆ. ಆ ಚರ್ಚೆ ಇನ್ನೂ ಮಾಡಿದ್ದೀವಿ, ನಿನ್ನೂ ಮಾಡಿದ್ದೀವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾಯಿದೆ. ಯಾವ್ದಕ್ಕಾರು ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, CM ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಲ್ಲ. ನಾವು ಹೇಳಿದ್ದೀವಿ, ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಅದಕ್ಕೊಂದು ಇತಿಶ್ರೀ ಆಡಬೇಕು, ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಂತೆ ಅವ್ರಿಗೆ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಯಾಕಂದರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ಬರು ಪರ್ಮನೆಂಟ್ ಆಗಿ ಬೇಕಿರುತ್ತೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಈಗ. ಯಾಕಂದರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕನ್ನೋದು ಡಿಮಾಂಡ್ ಅಷ್ಟೇ ನಮ್ಮದು. ಪೂರ್ಣ ಪ್ರಮಾಣದ ಬೇಕು ಅನ್ನೋದಾದ್ರೆ ಸರ್, ಬೇರೆ ಹುದ್ದೆಗಳನ್ನ ತ್ಯಾಗ ಮಾಡಬೇಕು ಅನ್ನೋದು ಅದು ಗೊತ್ತಿಲ್ಲ, ಅದೇನು ತ್ಯಾಗ ಮಾಡೋದು ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷದ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದೆಲ್ಲ ಅದು ಡೆಲ್ಲಿ ಅವ್ರಿಗೆ CM ಅಧ್ಯಕ್ಷಕ್ಕೆ ಬಿಟ್ಟು ಕೊಟ್ಟಂಥ ವಿಚಾರ, ಅವರು ಚರ್ಚೆ ಮಾಡಬೇಕು. ತಮ್ಮ ಅಭಿಪ್ರಾಯ ಏನಾದರೂ ಹೇಳಿದ್ರೆ ಸರ್ ತಾವು ಅಧ್ಯಕ್ಷ ಕಾರ್ಯಕ್ಕೆ ಸಂಬಂಧಪಟ್ಟಿಗೆ? ನಾ ಅದೇ ಹೇಳಿದೆ ಲಾಸ್ಟ್ ಟೈಮ್, ನಿಮ್ಗೆ ಈಗಾಗಲೇ ಹೇಳಿದ್ದೆ, ವೋಟ್ ತರೋರು ಅಧ್ಯಕ್ಷ ಆಗಬೇಕು, ಸುಮ್ಮನೆ ಆ ಥರ ಆಗಬಾರ್ದು ಅಂತ ಮುಂಚೆನೂ ನಾ ಹೇಳಿದ್ದೆ. ಯಾರೋ ಅಧ್ಯಕ್ಷ ಮಾಡಿ ವೋಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ಅಷ್ಟೇ. ಅಂದ್ರೆ ಈಗ ಬದಲಾವಣೆ ಮಾಡೋದೇ ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ದೀರಾ? ಇಲ್ಲ, ನಾನು ಅವಕಾಶ ಕೊಡಿರೋದು ಕೇಳಿಲ್ಲ. ಸೊ ಅದು ಪಾರ್ಟಿಗೆ ಬಿಟ್ಟಂಥ ವಿಚಾರ. ಸೊ ತಾವೊಂದು ಮಾತು ಹೇಳಿದ್ರೆ, ಯಾರು ಪಕ್ಷಕ್ಕೆ ಇದಾಗ್ತಾರ ಮತಗಳು ಬರತ್ತಂತ ಲೆಕ್ಕಾಚಾರ ಆಗುತ್ತೆ. ಅಂದ್ರೆ ಇತ್ತೀಚಿನ ಚುನಾವಣೆಗಳಲ್ಲಿ ಅಹಿಂದ ಎಷ್ಟು ವರ್ಕೌಟ್ ಆಗಿದೆ, ಅಹಿಂದ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಆ ಅರ್ಥದಲ್ಲಿ ನೀವೇನಾದ್ರು ಕೇಳಿದ್ರೆ? ಅದನ್ನೇ ಹೇಳಿಲ್ಲ, ಯಾರೇ ತರ್ಬೋದು, ಯಾವುದೇ ಇದೇ ಜಾತಿ ಅಂತಲ್ಲ,
ಅವನು ಓಡ್ತಾರಂಥ ಶಕ್ತಿ ಇರಬೇಕು, ಅಷ್ಟು ನಮ್ಮ ಡಿಮಾಂಡ್ ಇದೆ ಅಷ್ಟೆ. ಮುಂಚೆಂದು ಇದೆ, ಈಗೂ ಇದೆ ಅಷ್ಟೇ. ನೀವು ಹಾಗೆ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಇನ್ನೂ ಬಂದಿಲ್ಲ, ಇನ್ನು ಚರ್ಚೆ ಆಗ್ಬೇಕ್ರಿ, ಅದು ಆಗಬೇಕು. ಎಲ್ರಿಗೂ ನಮಸ್ಕಾರ, ವಂದನೆಗಳು. ಒಂದು ಸಿನಿಮಾ ಮಾಡೋಕ್ಕೆ ನಾವು ಲೊಕೇಶನ್ಸ್, ಸಿ ಜಿ ವರ್ಕ್ ಆರ್ ಗ್ರಾಫಿಕ್ಸ್ ಆರ್ ನಾವು ಮ್ಯೂಸಿಕ್ ಎಷ್ಟು ಅದ್ಭುತವಾಗಿ ತೋರಿಸ್ತೀವಿ, ಅದೇ ಥರ ಈ ಫಿಲ್ಮಲ್ಲಿ ನಮ್ಮ ಡೈರೆಕ್ಟರ್ ಅವರು ಕಾಸ್ಟ್ಯೂಮ್ಸ್ ಮೇಲೂ ಕೂಡ ತುಂಬ ಪ್ರಯತ್ನ ಮಾಡಿದ್ದಾರೆ. ಈ ಫಿಲ್ಮಲ್ಲಿ ಒಬ್ರಿಗೂ ನಾರ್ಮಲ್ ಕಾಸ್ಟ್ಯೂಮ್ ಇಲ್ಲ, ಎಲ್ಲರಿಗೂ ಕಾಸ್ಟ್ಯೂಮ್ಸ್ ಅದ್ಭುತವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿ ಕಾಣಬೇಕು, ಕ್ಯಾರೆಕ್ಟರ್ ತಕ್ಕಂತೆ, ಆ್ಯಸ್ ಇಟ್ ಈಸ್ ಸ್ಟೋರಿ ತಕ್ಕಂತೆ ಕ್ಯಾರೆಕ್ಟರ್ ವಿಂಟೇಜ್ ಕಾಸ್ಟ್ಯೂಮ್ಸ್ ಈ ಮೂವಿಯಲ್ಲಿ ನಿಮಗೆ ಕಂಡು ಬರುತ್ತದೆ. ನೀವು ಸಿನಿಮಾ ನೋಡಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ, ನಮ್ಮ ಕನ್ನಡ ಸಿನಿಮಾಕ್ಕೆ ಒಂದು ಹೊಸ ಪ್ರಯತ್ನ ಮಾಡಿ. ಸಮಥಿಂಗ್ ವಿ ಆರ್ ಗಿವಿಂಗ್ ನ್ಯೂ ಟು ದಿಸ್ ಇಂಡಸ್ಟ್ರಿ ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ವಿಲ್ ಮೇಕ್ ದಿಸ್ ಇಂಡಸ್ಟ್ರಿ ರೀಚ್ ಫಾರ್ ಬೆಟರ್. ಥ್ಯಾಂಕ್ ಯು ವೆರಿ ಮಚ್. ಇಡೀ ಪ್ರಪಂಚದಲ್ಲಿರುವವರು ಏನು ಹೇಳ್ಬೇಕಂದ್ರೆ ಕನ್ನಡ ಮೂವಿ ಥರ ಮಾಡಬೇಕು ಅವ್ರು ಹೇಳ್ಬೇಕು. ಈಗ ನಾವೇನು ಹೇಳ್ತೀವೋ ಹಾಲಿವುಡ್ ಮೂವಿನ ಹೇಳ್ತೀವೋ. ವಾಟ್ ಈಸ್ ಹಾಲಿವುಡ್ ಮೂವಿ ಆರ್? ವಿ ಕ್ಯಾನ್ ಆಲ್ಸೋ ಮೇಕ್, ಯು ಕ್ಯಾನ್ ಆಲ್ಸೋ ಮೇಕ್. ಯಾಕಾಗಲ್ಲ? ಒನ್ಲಿ ಮನಸ್ಸಲ್ಲಿ ವಿಲ್ ಪವರ್ ಸಪೋರ್ಟ್ ಇರಬೇಕು, ಅದು ಒಂದು ಇಂದ ಸಾಕು. ಈಗ ನಮ್ಮ ಡೈರೆಕ್ಟರ್ ಬಗ್ಗೆ ಒಂದೇ ಒಂದು ಮ್ಯಾಟ್ರ್ ಹೇಳ್ತೀನಿ. ವಯಸ್ಸು 27, ಅದು ಔಟ್ಪುಟ್ ಏನು ನೀವು ಥಿಯೇಟ್ರಲ್ಲಿ ನೋಡ್ತೀರಂದರೆ ಗೊತ್ತಾಗತ್ತೆ. ಈ ಥರ ಯಂಗ್ ಟ್ಯಾಲೆಂಟ್ಸ್ ಆರ್ ದೇರ್. ನಮ್ಮ MC ಅವರು ಹೇಳಿದ ಪ್ರಕಾರ ಯಂಗ್ ಟ್ಯಾಲೆಂಟ್ಸ್ ವಿ ಮಸ್ಟ್ ಎಕ್ಸ್ಪ್ಲೋರ್, ಟ್ಯಾಪ್ ದ ಯಂಗ್ ಟ್ಯಾಲೆಂಟ್ಸ್. ಅದು ತಕ್ಕೊಂಡು ಬಂದ ಸಾಕು. ನೀವು 2.5 3 hours ಕೂತ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಸೋ ಮೆನಿ ಥಿಂಗ್ಸ್ ಯು ಕ್ಯಾನ್ ಲರ್ನ್. ಇದು ಲಾಸ್ಟ್ ಔಟ್ ಆಫ್ ದ ಬಾಕ್ಸ್ ಮಾತಾಡ್ತಾ ಇದ್ದೀನಿ. ನಮ್ಮ ಟೈಮ್ ಓವರ್. ಥ್ಯಾಂಕ್ ಯು. ಅವ್ರ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 3 ಥರ ಸಿನಿಮಾ ಬರುತ್ತೆ. ಒಂದು ಭಿನ್ನವಾಗಿರುತ್ತೆ, ತುಂಬ ಮನೋರಂಜನೆ ಇರುತ್ತೆ. ಇನ್ನೊಂದು ಮನೋರಂಜನೆ ಇರುತ್ತೆ, ಭಿನ್ನವಾಗಿರಲ್ಲ. ಇನ್ನೊಂದು ಭಿನ್ನವಾಗಿರಲ್ಲ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಇದನ್ನು ಯಾವ ವರ್ಗಕ್ಕೆ ಸೇರಿಸ್ತಾರೆ ಆಡಿಯನ್ಸ್ ಅಂತ ಹೇಳಿ. ಸೊ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಪತ್ರಿಕೋದ್ಯಮರಿಗೆ ಎಲ್ಲರಿಗೂ ನಮಸ್ತೆಗಳು. ಆ್ಯಂಡ್ ಎಲ್ಲ ಪ್ರೊಡ್ಯೂಸರ್ಸ್ಗೆ ಮತ್ತು ಎಲ್ಲ ಡೈರೆಕ್ಟರ್ಸ್ಗೆ ಥ್ಯಾಂಕ್ ಯು ಸರ್. ಅದನ್ನು ನೀವು ನೋಡಿ, ಮುಂದಿನ ತಿಂಗಳು ತೆರೆಗೆ ಬರುತ್ತೆ, ಅದನ್ನು ನೀವು ನೋಡಿ. ಇಲ್ಲ ಸರ್, ಅಲ್ಲ, ಅದನ್ನು ನಾನು ಹೇಳ್ಕೊಂಡ್ರೆ ತಪ್ಪಾಗುತ್ತೆ. ನೀವು ಅನಲೈಸ್ ಮಾಡಿ ಹೇಳೋದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ. ಎಸ್ ಸರ್. ಸರ್ ಬೆಂಗಳೂರು, ಚೆನ್ನೈ ಆ್ಯಂಡ್ ಹೈದರಾಬಾದ್. ಅರೌಂಡು 20 minutesವರೆಗೂ ಬರುತ್ತೆ ಸರ್. ವಿಂಟೇಜ್ ಫ್ಯಾಂಟಸಿ. ಅರೌಂಡ್ 2.5 years. ಸೊ ಕ್ವಾಲಿಟಿ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಟೈಮ್ ತಗೊಂಡಿದ್ದೆ ಅಷ್ಟೇ. ಒಳ್ಳೆ ಗುಣಮಟ್ಟ ಚಿತ್ರ ಕೊಡಬೇಕು ಅನ್ನೋದಕ್ಕೋಸ್ಕರನೇ. ಸರ್ ಅದೇ ನಾನು ಹೇಳಿದ್ನಲ್ವಾ, ಮೊದಲನೇ ಕ್ಯಾಟಗರಿ ಹೇಳಿದ್ನಲ್ವಾ. ಎಸ್, ಅದೇ ಸರ್, ಫೈನಲಿ ನನಗೆ ನೀವೇ ಹೇಳ್ಬೇಕಂತ ನಾವು ಕಾಯ್ತಾ ಇದ್ದೀವಿ ಸಿನಿಮಾ ತೆರೆಗೆ ಬಂದೆ ಆದಮೇಲೆ. ಎಸ್ ಸರ್, ಒಂದು ಕುತೂಹಲಕಾರಿ ಅಂಶ ಇರುತ್ತೆ ಸರ್ ಸಿನಿಮಾದಲ್ಲಿ. ಎಸ್, ಒಂದು ಒಂದು ಅದೇ ನಮ್ಮ ಒಂದು ಬುದ್ಧಿವಂತಿಕೆನ ಟೆಸ್ಟ್ ಮಾಡುತ್ತೆ, ಒಂದು IQ ಲೆವೆಲ್ ಟೆಸ್ಟ್ ಮಾಡುತ್ತೆ. ಕುತೂಹಲ ಅಂಶ ಎಲ್ರಿಗೂ ಇರುತ್ತೆ, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಎಲ್ರಿಗೂ ಇರುತ್ತೆ. ಸೊ ಅದರಲ್ಲಿ ಕೆಲವ್ರಿಗೆ ಹೈ ಪರ್ಸೆಂಟೇಜ್ ಇರುತ್ತೆ, ಕೆಲವ್ರಿಗೆ ಕಡಿಮೆ ಪರ್ಸೆಂಟೇಜ್ ಇರುತ್ತೆ. ಸೊ ನಮ್ಮ ಸಿನಿಮಾ ಬಂದು ಕುತೂಹಲ ಪರೀಕ್ಷೆ ಮಾಡುತ್ತೆ, ಬುದ್ಧಿವಂತಿಕೆ ಪರೀಕ್ಷೆ ಮಾಡುತ್ತೆ. ನೋ ಎಲ್ಲರಿಗೂ. ಸೊ ಪ್ರತಿಯೊಬ್ಬರು ಇಲ್ಲಿರೋ ಎಲ್ಲರೂ ಬುದ್ಧಿವಂತರಲ್ಲ. ಸೊ ಅದನ್ನ ಪರೀಕ್ಷೆ ಮಾಡುತ್ತೆ, ಯಾವ ಹಂತದಲ್ಲಿದೆ ಕಾನ್ಸಂಟ್ರೇಷನ್ ಮಾಡಿ ನೋಡಿದ್ರೆ ಪ್ರತಿಯೊಂದಕ್ಕೂ ನಿಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ ಸಿನಿಮಾದಲ್ಲಿ. ನಮ್ಮ ಸಿನಿಮಾ ಬಂದು ನಾನು ಆಲ್ಮೋಸ್ಟ್ ಎಲ್ಲ ವರ್ಕ್ ಮಾಡಿ ಗ್ಲಿಮ್ಸಸ್ ಎಲ್ಲ ನೋಡಿದ್ಮೇಲೆ ಅನಿಸಿದ್ದು ಇದು ವೆರಿ ಯುನೀಕ್ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಯೂಶ್ವಲಿ 90% ಏನು ಬರುತ್ತೆ, ಆಲ್ಮೋಸ್ಟ್ 99% ಏನು ಬರುತ್ತೆ
ಅದೆಲ್ಲದಕ್ಕಿಂತ ಸಮಥಿಂಗ್ ಯುನಿಕ್, ಯಾರು ಇದುವರೆಗೂ ಟ್ರೈ ಮಾಡಿಲ್ಲದೆ ಇರೋಂತಹ ಒಂದು ಸ್ಟೋರಿ, ಯಾರು ಇದುವರೆಗೂ ಇಮ್ಯಾಜಿನ್ ಕೂಡ ಮಾಡ್ಕೊಳ್ದೆ ಇರೋವಂಥದ್ದೆಲ್ಲ ನಮ್ಮ ಮೂವಿಯಲ್ಲಿ ಆ ಥರ ಸ್ಕ್ರೀನ್ ಪ್ಲೇ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್ಸ್ ಅವರು. ಆ್ಯಂಡ್ ತುಂಬ ಕನ್ಫ್ಯೂಷನ್ಸ್ ಇಟ್ಟಿದ್ದಾರೆ, ತುಂಬ ಡಾಟ್ಸ್ ಕನೆಕ್ಟ್ ಮಾಡ್ಕೋಬೇಕು ನಾವೇ ಲಾಸ್ಟಲ್ಲಿ ಕನ್ಕ್ಲೂಷನಿಗೆ ಬರುವಾಗ. ಸೊ ಈ ಥರ ಹಲವಾರು ಆ್ಯಂಡ್ ಕ್ಯಾರೆಕ್ಟರ್ಸ್ಗಳು ತುಂಬ ಕ್ಯಾರೆಕ್ಟರ್ಸ್ಗಳಿದೆ. ಸೊ ನಾನು ಆರ್ತಿ ಅನ್ನೋ ಒಂದು ಮೇನ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ, ಸರೋವರ್ ಅವರ ವೈಫ್ ಕ್ಯಾರೆಕ್ಟರು. ಸೊ ಹಿಂಗಿದೆ. ಆ್ಯಂಡ್ ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ತುಂಬ ಇದೆ. ಫ್ಯೂಚರಿಂದ ಯಾಕೆ ಬಂದರು, ಪಾಸ್ಟು ಪ್ರೆಸೆಂಟು ಫ್ಯೂಚರ್ದು ಎಲ್ಲ ಕನೆಕ್ಟ್ ಆಗುತ್ತೆ. ಅದಾದಮೇಲೆ ಟ್ರೆಷರ್ ಹಂಟ್ ಇದೆ. ಸೊ ಟ್ರೆಷರ್ ಹಂಟು ಈಗ ಏನಾದರೂ ಒಂದು ಟ್ರೆಷರ್ನ ಹುಡ್ಕೋ ಥರದ್ದು. ಆ್ಯಂಡ್ ಫ್ಯಾಂಟಸಿ ಥ್ರಿಲ್ಲರ್, ಟೈಮ್ ಟ್ರಾವೆಲಿಂಗ್, ಟ್ರೆಷರ್ ಹಂಟ್, ಫ್ಯಾಂಟಸಿ ಥ್ರಿಲ್ಲರ್ ಅಂತ ನಾನು 3 ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಈ ಮೂವಿನ ಹೇಳ್ಬೋದು. ಆ್ಯಂಡ್ ನನ್ನ ಕ್ಯಾರೆಕ್ಟರು ಇಷ್ಟು ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಂಟೇಜ್ ಆ ಥರ ಸ್ಯಾರಿ, ಆ ಥರ ಜ್ಯುವೆಲ್ರಿ, ಮೇಕಪ್ ಇದನ್ನೆಲ್ಲ ಹಾಗೆ ನಮ್ಮ ಡೈರೆಕ್ಟರ್ ಇಮ್ಯಾಜಿನ್ ಮಾಡ್ಕೊಂಡಿರೋದು ಸರ್. ನನಗೆ ಕೂಡ ಗೊತ್ತಿರಲಿಲ್ಲ ಈ ಥರನೂ ನಾನು ಕಾಣಿಸ್ಬೋದು ಅಂತ ಸ್ಕ್ರೀನ್ ಮೇಲೆ. ಸೊ ನಮ್ಮ ಟೀಮ್, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕ್ಯಾಮ್ರಾಮನ್, ಡೈರೆಕ್ಟರ್ ಇವೆಲ್ಲ ಸೇರಿಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಮೂವಿಲಿ. ಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮೊದಲು ನಾವು ಶಿವನನ್ನ ಸ್ಮರಿಸ್ತಾ, ಈಗ ತಾನೇ ನಮ್ಮ MC ಹೇಳ್ದಂಗೆ ಸಿನಿಮಾಗೂ ಮತ್ತು NGOಗೂ ಏನು ಕನೆಕ್ಟ್ ಅಂತ. ನಿಜವಾಗ್ಲೂ ಒಂದು ಸಿನಿಮಾ ಅಂದಿದ ತಕ್ಷಣ ಇದನ್ನ ಮಾಡ್ಬೇಕಂದ್ರೆ ಇದರಿಂದ ಎಷ್ಟೆಲ್ಲ ಜನರ ಪ್ರಯತ್ನ, ದುಡ್ಡು, ಸಮಯ, ಮತ್ತೆ ಈಗ ತಾನೇ ನಾವು ನೋಡಿದಂಥ ಟೀಸರ್ ಆಗಿರ್ಬೋದು ಅಥವಾ ಈಗ ಬಂದಂಥ ಒಂದು ಹಾಡಾಗಿರ್ಬೋದು, ನಿಜವಾಗ್ಲೂ ತುಂಬ ಚೆನ್ನಾಗಿ ಖುಷಿ ಅನ್ನಿಸ್ಬಿಡ್ತು ನೋಡಿದ ತಕ್ಷಣ. ಆದರೆ ಅದರ ಹಿಂದೆ ಇದ್ದಂಥ ಶ್ರಮನ ನಿಜವಾಗ್ಲೂ ನಾವು ನೆನ್ಪು ಮಾಡ್ಕೊಂಡ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ. ಒಂದೊಂದು ಹೆಜ್ಜೆಯನ್ನು ಕೂಡ ಈಗ ಅವರು ಮಿಲಿಟರಿ ಮ್ಯಾನ್ ಅಂತ ಅವ್ರು ಏನು ಹೇಳಿದ್ರೋ ಹಾಗೆ ಒಂದು ಹೆಜ್ಜೆ ಮುಂದಿಟ್ಟ ಮೇಲೆ ಅದು ಯಶಸ್ಸಿಗಷ್ಟೇ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಇವರೊಂದು ಅದ್ಭುತವಾದ ಒಂದು ಸಿನಿಮಾನ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಆ ಒಂದು ಹಾಡನ್ನು ನಾವು ನೋಡಿದ್ವಿ, ನಿಜವಾಗ್ಲೂ ನಮ್ಗೆ ಏನು ಅನ್ನಿಸ್ತು ಅಂತಂದ್ರೆ, ಇಷ್ಟೆಲ್ಲ ನಮ್ಮ ಕನ್ನಡ ಸಿನಿಮಾದಲ್ಲಿ ಅವ್ರು ಹೇಳ್ದಂಗೆ ಹಾಲಿವುಡ್ ಅವರು ನಮ್ಮನ್ನ ನೋಡಿ ಕಲಿಬೋದಾ ಅಂತ, ಬಾರಿಸು ಕನ್ನಡ ಡಿಂಡಿಮವ ಅಂತೇಳಿ ಬೇರೆ ಕಡೆಗೆಲ್ಲ ಈ ಒಂದು ನಮ್ಮ ಒಂದು ಇದನ್ನ ಉದಾಹರಣೆ ತಗೊಂಡು ಈ ಪಿಕ್ಚರನ್ನ ಎಲ್ಲರೂ ನೋಡ್ಬೇಕಾದದ್ದು ಅಂತ. ಅಷ್ಟೇ ಅಲ್ದಿರಾ ಕನ್ನಡ ಸಿನಿಮಾ, ಈಗ ಮೊನ್ನೆ ತಾನೇ ನಾವು ನಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ನಮ್ಮೆಲ್ಲರ ನೆಚ್ಚಿನ ನಟ ಸುದೀಪ್ ಅವರ ಸಿನಿಮಾ ನೋಡ್ಕೊಂಡ್ ಬಂದ್ವಲ್ವಾ, ಮ್ಯಾಕ್ಸ್. ನಿಜವಾಗ್ಲೂ ಅಲ್ಲಿ ನೋಡಿದಾಗ ನಮ್ಗೆ ಅನ್ನಿಸ್ತು, ಇದು ನಮ್ಮ ಕನ್ನಡ ಸಿನಿಮಾನೇನಾ, ಇಷ್ಟು ಚೆನ್ನಾಗಿ ಬರುತ್ತಾ, ಇಷ್ಟು ಜನ ನೋಡ್ತಾರ, ನಮ್ಮ ಕನ್ನಡದಲ್ಲಿ ಇಂಥ ಸಿನಿಮಾ ಒಂದು ಬರಕ್ ಸಾಧ್ಯನಾ ಅಂತ. ಮೇ ಬಿ ಇಟ್ಸ್ ಅ ಮ್ಯಾಟರ್ ಆಫ್ ಓನ್ಲಿ ಒಂದು 4-5 ಅವರ್ಸ್ ಮೂವಿ ಅಂತ ಅದ್ರೊಳಗಡೆ ಡಿಪಿಕ್ಟ್ ಆಗಿರೋದು. ಆ ರೀತಿಯಲ್ಲಿ ನಮ್ಮ ಕನ್ನಡದಲ್ಲಿ ಇಂಥ ಅತ್ಯುತ್ತಮವಾದ ಸಿನಿಮಾಗಳು ಬರ್ತಾ ಇದೆ ಅಂದ್ರೆ ವಿ ಶುಡ್ ಫೀಲ್ ಪ್ರೌಡ್ ಆರ್ ಸೆಲ್ಫ್. ಒಂಥರ ಇಂಥ ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ ಅಂದ್ಬಿಟ್ಟು. ಈ ಸಿನಿಮಾಗಳು ಈ ರೀತಿಯಲ್ಲಿ ಬರಲೇಬೇಕು, ಮತ್ತೆ ಎಲ್ಲ ಕಡೆಗೆ ಹೋಗ್ಬೇಕು. ಈಗ ತಾನೇ ಅವ್ರು ಹೇಳ್ದಂಗೆ ಆ 3 ಜನ ಪ್ರೊಡ್ಯೂಸರು 3 ಬೇರೆ ಬೇರೆ ಸ್ಟೇಟ್ಸ್ ಇಂದ ಕನ್ನಡ ಸಿನಿಮಾ ತೆಗಿತಾ ಇರೋದು. ನಿಜವಾಗ್ಲೂ ಇದು ಒಂದು ಹೆಮ್ಮೆಯ ವಿಷಯ, ಎಲ್ಲರೂ ಚಪ್ಪಾಳೆ ಇದಕ್ಕೆ ಕೊಡಲೇಬೇಕು. ಯಾಕಂದ್ರೆ ಕನ್ನಡ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈಗ ಆಲ್ರೆಡಿ ಒಂದು 3 ಭಾಷೆಯಲ್ಲಿ ತರ್ಜುಮೆ ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸತತವಾಗಿ ಒಂದೇ ಸಲಕ್ಕೆ ಈ ಒಂದು ಅದ್ಭುತವಾದ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆದಾಗ ಎಲ್ಲರೂ ನೋಡ್ತೀವಿ, ನೋಡ್ಲೇಬೇಕು. ಆಮೇಲೆ ನಾವು ಮಾಧ್ಯಮದವರಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಅಂದ್ರೆ ಈ ಒಂದು ಸಿನಿಮಾ ಎಲ್ಲರೂ ನೋಡೋ ತರ ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು. ನಾವೀಗ ನನ್ನ ಒಂದು ಫೇಸ್ಬುಕ್ ಅಕೌಂಟ್ ಇದೆ, ಅದ್ರೊಳಗೆ ಒಂದು 2.5 ಲಕ್ಷ ಜನ ಇದ್ದಾರೆ. ಅದ್ರೊಳಗಡೆ ನಿಜವಾಗ್ಲೂ ಅಲ್ಲೊಂದು ಇಲ್ಲೊಂದು ಅಂತ ಕ್ಲಿಪ್ಸ್ ಕೊಟ್ಕೊಂಡು ಹೇಳಿದಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ. ಈಗ ತಾನೇ ನಮ್ಮ ಸಿನಿಮಾ ಹೀರೋ ಹೇಳ್ದಂಗೆ ಆ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಬರಬೇಕು, ಎಲ್ಲರೂ ಸಿನಿಮಾನ ನೋಡ್ಲೇಬೇಕು. ಈ ಸಿನಿಮಾ ನೋಡಿ ಅವ್ರಿಗೆ ಎಷ್ಟು ಖುಷಿ ಆಗ್ಬೇಕಂದ್ರೆ, ಅಯ್ಯೋ ನಾವು ಇದು ನೋಡದೇ ಇದ್ರೆ ಮಿಸ್ ಆಗ್ತೀವಿ ಅಂತ. ಡಿಫ್ರೆಂಟ್ ಜಾನರ್ ಸಿನಿಮಾ ಅಂತ ಹೇಳೋದಕ್ಕಿಂತ ಒಂದು ಡಿಫ್ರೆಂಟ್ ವರ್ಲ್ಡ್ ಕ್ರಿಯೇಟ್ ಮಾಡಿದ್ದೀವಿ. ಅಂದರೆ ಡೇ ಒನ್ ಇಂದ ಹಿಡಿದು ನಾವು ಡೈರೆಕ್ಟರ್ ಎಲ್ಲ ಒಂದು ಚಿಕ್ಕ ಸೀಡಾಗಿ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ಇದು. ಸೊ ನಮಗೂ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಇದು ಇಲ್ಲಿವರೆಗೂ ಟ್ರಾವೆಲ್ ಆಗುತ್ತೆ ಅಂತ. ಬಟ್ ಅದು ಟ್ರಾವೆಲ್ ಆಗ್ತಾ ಆಗ್ತಾ ಸುಮಾರು ಜನ ಪ್ರೊಡ್ಯೂಸರ್ಗಳೆಲ್ಲ ಬಂದು ಜಾಯಿನ್ ಆಗಿ ನಿಧಾನಕ್ಕೆ ಅವ್ರವ್ರ ಸಪೋರ್ಟ್ನ ಹಾಗೆ ಮಾಡಿ ನಾವೊಂದು ಪ್ರಪಂಚನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಮಾಡಿಕೊಟ್ರು. ಅಂಡ್ ಮೋರ್ ಓವರ್ ಒಬ್ಬರ ಎಫರ್ಟ್ ಅನ್ನೋದಕ್ಕಿಂತ ಹೋಲ್ ಆಫ್ ದ ಟೀಮ್ ಎಫರ್ಟ್ ಇದೆ. ಅಂಡ್ ಮೋರ್ ಓವರ್ ಸ್ವಾಮಿನಾಥನ್ ಬ್ಯೂಟಿಫುಲ್ ಜಾಬ್, ಸಿರಿ ಅವರೇ ಬ್ಯೂಟಿಫುಲ್ ಆಗಿ ಹಾಡಿದ್ದೀರಾ. ಅಂಡ್ ವೆರಿ ಮೇನ್ ಥ್ಯಾಂಕ್ಸ್ ಟು ಸೂರ್ಯ, ಇದಕ್ಕೆಲ್ಲ ಕ್ರಿಯೇಟಿವ್ ಜಾಬ್ ಅವರಿಂದನೇ ಹುಟ್ಟಿದ್ದು. ಸೊ ಇದನ್ನ ನಾವೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ. ಥ್ಯಾಂಕ್ ಯು ಸೋ ಮಚ್. ಅದು ನಮ್ದು ಡಿರೆಕ್ಟರ್ ಆ್ಯಂಡ್ ಮೇನ್ ಆ್ಯಕ್ಟರ್ಸ್ ಮಾತಾಡೋದು ಕೇಳಿದ್ರಿ, ಅವ್ರು ಹೇಳಿದ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಎಲ್ಲರೂ ಅಂತ ಹೇಳ್ಕೊಂಡು ಈ ಮೂವಿಗೋಸ್ಕರ. ಅದು ಮಾತ್ರ ಅಲ್ಲ, ನಮಗೆ
ಆ್ಯಸ್ ಆರ್ಟಿಸ್ಟ್ ಎಸ್ ಶ್ರಮ ಇತ್ತು, ಬಟ್ ನಮ್ಗೊಂಚೂರು ಗೊತ್ತಾಗಿಲ್ಲ, ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನೆಲ್ಲರೂ. ಬ್ಯಾಂಗ್ಳೂರಾಗಲಿ, ಮ್ಯಾಂಗ್ಳೂರಾಗಲಿ, ಹೆಬ್ರಿ ಆಗಲಿ, ಸಮುದ್ರ ಮಧ್ಯದಾಗಲಿ, ಗುಹೆನಲ್ಲಾಗಲಿ, ಇದು ಫಾರೆಸ್ಟಲ್ಲಾಗಲಿ, ಎಲ್ಲೇ ಆಗಲಿ ನಮ್ಮನ್ನು ನೈಟ್ ಶೂಟ್ ಆಗಲಿ, ಡೇ ಶೂಟ್ ಆಗಲಿ, ಮಿಡ್ ನೈಟ್ ಆಗಲಿ, ಅರ್ಲಿ ಮಾರ್ನಿಂಗ್ ಆಗಲಿ, ಒಂದು ಖುಷಿಯಲ್ಲಿ ನಾವೆಲ್ಲರೂ ಆ್ಯಸ್ ಅ ಟೀಮ್, ಆ್ಯಸ್ ಅ ಫ್ಯಾಮಿಲಿ ವಿ ಡಿಡ್ ದಿಸ್ ಮೂವಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. I'm a theatre artist, I'm a Bharatanatyam dancer. So ಮೂವಿಗೆ ಒಳಗೆ ಬಂದು ಒಂದು ಫಸ್ಟ್ ಫೀಚರ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ನಂದಿದ್ದು. ಆ ಎಕ್ಸ್ಪೀರಿಯನ್ಸನ್ನು ಒಂದು ಹೂವಿನಂತ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮಾಂಕ್ ದಿ ಯಂಗ್ ಟೀಮ್, ಆ್ಯಂಡ್ ಪ್ಲೀಸ್ ನಮ್ಮದು ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ. ನಾವೆಲ್ಲ ಹೊಸ ಆರ್ಟಿಸ್ಟ್, ಥಿಯೇಟರ್ ಆರ್ಟಿಸ್ಟ್, ಡಾನ್ಸರ್ಸ್, ಮ್ಯೂಸಿಷಿಯನ್ಸ್, ಕಲಾವಿದರು, ಅವ್ರು ಎಲ್ರಿಗೂ ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ರವಿಶಂಕರ್. ಈ ಚಿತ್ರದಲ್ಲಿ, ಮಾಂಕ್ ದಿ ಯಂಗ್ ಚಿತ್ರದಲ್ಲಿ ನಾನೊಂದು ಮುಖ್ಯ ಪಾತ್ರವಾಗಿ ಅಭಿನಯಿಸ್ತಿದ್ದೀನಿ. ಇದು ನನ್ನ ಫಸ್ಟ್ ಸ್ಟೇಜ್. ಸೊ ಈ ಮೂವಿಯಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋ ನನ್ನ ಆತ್ಮೀಯ ಮಿತ್ರ ಸರೋವರ್, ನನ್ನ ಈ ಚಿತ್ರದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರಾಗಿ ನನ್ನ ಶೋ ಮಾಡಿಸಿ, ನನ್ನ ಆ್ಯಕ್ಟಿಂಗ್ ಕಲಿಸ್ಕೊಟ್ಟು ಎಲ್ಲ ಥರ ಶೋ ಮಾಡಿಸಿರೋ ನನ್ನ ಡೈರೆಕ್ಟರ್ ಸರ್ ಸೂರ್ಯ ಸರ್ಗೂ, ಆಮೇಲೆ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಈ ಮೂವಿಯಲ್ಲಿ ಒಂದು ಮುಖ್ಯ ಪಾತ್ರವಾಗಿ ಅಭಿನಯಿಸಿದ್ದೀನಿ. ಸೊ ಇಂಡಿಯಾಲಿ ತುಂಬ ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಿ ಲೊಕೇಶನ್ ಹಂಟ್ ಮಾಡಿ ಅಲ್ಲಿ ವಿಭಿನ್ನವಾಗಿ ಶೂಟಿಂಗ್ ಮಾಡಿದ್ದೀವಿ. ಸೊ ನನಗೆ ಜಾಸ್ತಿ ಹೇಳಕ್ಕೆ ಇದಿಲ್ಲ. ಸೊ ಬಟ್ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಎಲ್ಲ ಜನರು, ಕನ್ನಡ ಜನರು ಮೂವಿ ನೋಡಬೇಕು, ನಮ್ಮನ್ನ ಪ್ರೋತ್ಸಾಹಿಸಬೇಕು. ನಾವು ಇನ್ನೂ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ದುಡಿಬೇಕು. ನಮ್ಮ ಕನ್ನಡ ಚಿತ್ರರಂಗನ ಪ್ರಪಂಚ ಲೆವೆಲ್ಗೆ ನಾವು ಕರ್ಕೊಂಡು ಹೋಗ್ಬೇಕು. ಈಗಾಗಲೇ ನೀವು ಎಲ್ಲರಿಗೂ ಗೊತ್ತು, ಯಾವಾಗಲೂ ಬಾಲಿವುಡ್ ಹಾಲಿವುಡ್ ಅಂತಲೇ ಇತ್ತು. ಇವಾಗ ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಿತ್ರಗಳು ವರ್ಲ್ಡ್ ವೈಡ್ ಆಗಿ ಸ್ಪ್ರೆಡ್ ಆಗಿದೆ. ಸೊ ನಾವು ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಸೊ ಇದೆಲ್ಲ ನಿಮ್ಮ ಜನಗಳ ಕೈಲಿದೆ. ಸೊ ಐ ರಿಕ್ವೆಸ್ಟ್, ಪ್ಲೀಸ್ ಸಪೋರ್ಟ್ ಅಸ್. ಅಭಿನಂದನೆಗಳು. ಈ ಚಿತ್ರದಲ್ಲಿ ನಮಗೆ 2 ಕಮಾಂಡ್ ಇದ್ದಾರೆ. ಒಂದು ನಮ್ಮ ಕರ್ನಲ್ ರಾಜೇಂದ್ರ ಸರ್, ಇನ್ನೊಂದು ಕ್ಯಾಪ್ಟನ್ನು ನಮ್ಮ ಸೂರಿ ಸರ್. ಈ ಸಿನಿಮಾ ಆ್ಯಕ್ಚುಲಿ ಏನಂದರೆ, ನನಗೆ ರಾತ್ರಿ 11:00 ಒಂದು ಪೋಸ್ಟ್ರು ಬಂತು ವಾಟ್ಸಪ್ಪಲ್ಲಿ, ಮಾಂಕ್ ದ ಯಂಗ್ ಅಂತೇಳಿ. ಆ ಪೋಸ್ಟಲ್ಲಿ ನಮ್ಮ ಸರೋವರ್ ಸರ್ ಇದ್ದರು. ನಾನು ಏನೋ ತುಂಬ ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಫೋನ್ ಮಾಡಿದಾಗ, ಇಲ್ಲ ನೀವು ಬನ್ನಿ ಮನೆಗೆ. ಸರಿ ಆಯಿತು. ಬೆಳಿಗ್ಗೆ ನಾನು ಕುತೂಹಲದಿಂದ ಓಡೋದೆ. ಅಲ್ಲಿ ಸೂರ್ಯ ಸರು, ನಮ್ಮ ಇವರು, ಆಮೇಲೆ ನಮ್ಮ ಸರೋವರ್ ಸರ್ ಇದ್ದರು. ಸರ್ ಹಿಂಗೆ ಮಾಡ್ತಾಯಿದ್ದೀವಿ, ಒಂದು ಪಾತ್ರ ಇದೆ ಮಾಡಬೇಕು. ಆಯ್ತು ಸರ್ ಮಾಡೋಣ ಅಂತೇಳಿ. ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಯಾವ ರೀತಿ ಸಿನಿಮಾ ಈ ಲೆವೆಲ್ಲಿಗೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂತ ನಮ್ಮ ರಾಜೇಂದ್ರ ಸರ್ಗೆ, ನಮ್ಮ ಸೂರಿ ಸರ್, ಎಲ್ಲ ನಮ್ಮ ಟೀಮಿಗೆ ಗೊತ್ತಿದೆ. ಹೇಳಿದರು ರಾಜೇಂದ್ರ ಸರ್, ಕುದುರೆನಲ್ಲಿ ಬಿದ್ದ ವ್ಯಕ್ತಿ ನಾನೇ. ಅದು ಕುದುರೆ ಶೂಟಿಂಗ್ ಟೈಮಲ್ಲಿ ಏನಾಯಿತು, ನನ್ನ ಕುದುರೆ ಮತ್ತು ಇನ್ನೊಬ್ಬರು ನಮ್ಮ ರಾಜೇಂದ್ರ ಸರ್ ಮಗನ ಕುದುರೆಗೂ ಏನೋ ಸ್ವಲ್ಪ ಜಿದ್ದಿತ್ತು. ಶೂಟಿಂಗ್ ಸ್ಟಾರ್ಟ್ ಆಯಿತು, ಏಕ್ದಮ್ ಒಂದು ಹೊಡೆದ್ಬಿಡ್ತು. ಕುದುರೆ ಓಡ್ತಾ ಇದೆ. ನನಗೆ ಏನು ಮಾಡೋಕೆ ಗೊತ್ತಿಲ್ಲ. ನೆಕ್ಸ್ಟ್ ಮರಗಳಿದ್ದಾವೆ, ಅದು ಕಂಟ್ರೋಲ್ ಮಾಡೋದೇ ಗೊತ್ತಾಗ್ತಿಲ್ಲ. ಭಗವಂತನ ಇಚ್ಛೆ ಅನಿಸುತ್ತೆ. ನಾನು ಬಿದ್ದು ಸ್ಟಾಪ್ ಆಯಿತು ಕುದುರೆ. ಅದೊಂದು ಇನ್ಸಿಡೆಂಟು ಮರೆಯೋಕ್ಕಾಗಲ್ಲ. ಆಮೇಲೆ ಏನಾಗಿ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದು ಚಿತ್ರ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ. ಪ್ಯಾನ್ ಇಂಡಿಯಾ ನಮ್ಮ ಪ್ರೊಡ್ಯೂಸರ್ಸ್ ಅಲ್ಲೇ ಇದೆ. 6 ಜನನೂ 6 ಸ್ಟೇಟಿಂದ ಬಂದವರೇ ಇದ್ದಾರೆ. ಆಮೇಲೆ ಹಾಲಿವುಡ್ ಅಂತ ಮಾತಾಡಿದರು. ನಮ್ಮ ಸೂರಿ ಸರು ಹಾಲಿವುಡ್ ಡೈರೆಕ್ಟ್ರು. ಹಾಲಿವುಡ್ಡಲ್ಲಿ ನಮ್ಮ ಕನ್ನಡದ ಬಾವುಟ ಹಾರಿಸ್ತಾರೆ. ಅದು ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಏಕೆಂದರೆ ಸಿನಿಮಾ ಈಸಿಯಾದ ಸಿನಿಮಾ ಅಲ್ಲ ಅದು. ಈ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಮಾಧ್ಯಮ ಮಿತ್ರರು, ನಮ್ಮ ಕರ್ನಾಟಕ ಜನತೆ ನಮಗೆ ಆಶೀರ್ವಾದ ಮಾಡಬೇಕು. ಏಕೆಂದರೆ ಈ ಥರ ಸಿನಿಮಾ ಎಷ್ಟು ಕಷ್ಟ ಬಿದ್ದು ಮಾಡಿದ್ವಿ. ಆಮೇಲೆ ಸಿನಿಮಾ ಮಾಡೋದು ತುಂಬ ಈಸಿ ಮಾತಲ್ಲ. ಅದಕ್ಕೆ ಅಷ್ಟು ಕಷ್ಟ ಬಿದ್ದು ಎಲ್ಲ ನಟರು ಪ್ರತಿಯೊಬ್ಬರು ಸೇರಿ ಮಾಡಿರ್ತೀವಿ. ಹಾಗಾಗಿ ನಮ್ಮ ಕನ್ನಡ ಜನತೆ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ಒಂದು, ಈ ಥರ ಸಿನಿಮಾ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಪತ್ರಿಕಾ ಹಾಗೂ ದೂರದರ್ಶನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು.
ನಾನು ಧಾರವಾಡದ ಹುಡುಗ, ಬೆಂಗಳೂರಿಗೆ ಒಂದು ಸರ್ತಿ ಬಂದಿದ್ದೆ 2004-5ನಲ್ಲಿ ನಾಟಕ ಶಾಲೆ ಸೇರಿಕೊಂಡೆ. ಸ್ವಲ್ಪ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇತ್ತು. ಅದಾದಮೇಲೆ ಬೇರೆ ಯಾವುದ್ಯಾವುದೋ ಕೆಲಸ ಅಂದ್ಕೊಂಡು ಸಿನಿಮಾದಿಂದ ತುಂಬ ದೂರ ಆಗಿದ್ದೆ. ಯಾವುದೋ ಕಾರಣಕ್ಕೆ ನನಗೆ ಸರೋವರ್ ತುಂಬ ಒಳ್ಳೆ ಸ್ನೇಹಿತ ಆಗಿದ್ದರು. ನಾನು ಬರದೇ ಇರೋವಂಥ ತುಂಬ ಬ್ಯುಸಿ ಆಗಿರೋ ಬೇರೆ ಕೆಲಸದ ಶೆಡ್ಯೂಲಲ್ಲಿ ಇದ್ದಾಗ ಕರೆದು ಒಂದು ಸಣ್ಣ ಪಾತ್ರ ಇದೆ ಅಥವಾ ನಮ್ಮ ಜೊತೆ ಬನ್ನಿ ಸಿನಿಮಾ ಮಾಡೋಣ ಅಂತ ಒಮ್ಮೆ ಕೇಳಿದರು. ಏನೋ ಹುಡುಗರು ಏನೋ ಮಾಡ್ತಾ ಇರ್ತಾರೆ ಬಿಡು ಸಿಂಪಲ್ ಆಗಿ ಅಂದ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರ ಜೊತೆಗೆ ಡೈರೆಕ್ಟರ್ ಸೂರ್ಯ ಬಂದಿದ್ದರು. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು. ಬಟ್ ನನ್ನ ತಲೆಯಲ್ಲಿ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ನಿಜ ಹೇಳ್ತೀನಿ. ಬಂದು ನೋಡಿದರೆ ನಾನು ಧಾರವಾಡದವನು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳ್ತೀನಿ ನಿಮ್ಗೊಂದು ಮಾತು. ಅಲ್ಲಿ ನೋಡಿದ್ರೆ ಯಪ್ಪ ಅವನವನು ಏನು ಮಾಡ್ಯಾರಲೇ ಇವರು, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸು, ಆಮೇಲೆ ಸೆಟಪ್ಸು, ಇದು ತುಂಬ ಕ್ರಿಯೇಟಿವ್ ಸ್ಟೈಲಿಶ್ ಆಗಿರುವಂಥ ಸಿನಿಮಾಟೋಗ್ರಾಫರು, ತುಂಬ ಎಫರ್ಟ್ ಆಗಿರೋ ಹೋಗದೇ ಇರೋ ಜಾಗಕ್ಕೆಲ್ಲ ಹೋಗಿ ಶೂಟ್ ಮಾಡ್ತಾ ಇದ್ದಾರೆ. ನಂದು 2-3 ದಿನದ ಶೂಟ್ ಇತ್ತು ಅಷ್ಟೇ. ಬಟ್ ತುಂಬ ಎಂಜಾಯ್ ಮಾಡಿದೆ, ತುಂಬ ಅಪ್ರಿಷಿಯೇಟ್ ಮಾಡಿದೆ. ಈಗಲೂ ಟೀಮ್ ಜೊತೆ ಯಾವಾಗಲೂ ಇರ್ತೀನಿ. ಮುಂದೊಂದು ಸರ್ತಿ ಮತ್ತೆ ಅವಕಾಶ ಸಿಕ್ಕರೆ ಇನ್ನೂ ಜಾಸ್ತಿ ಟೈಮ್ ಕೊಟ್ಟು ಜಾಸ್ತಿ ಎಫರ್ಟ್ಸ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ನನಗೆ ಆವಾಗ ಸೂರ್ಯ ನೋಡಿದ ತಕ್ಷಣ ನಮ್ಮ ಉಪ್ಪಿ ಸರ್ ನೆನಪಾಗ್ತಾರೆ. ಆ್ಯಂಡ್ ಹಿ ಹ್ಯಾಸ್ ದ್ಯಾಟ್ ಪೊಟೆನ್ಷಿಯಲ್ ಆ್ಯಂಡ್ ಹಿ ವಿಲ್ ಈಸ್ ಗೋಯಿಂಗ್ ಟು ಟೇಕ್ ಅವರ್ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಹೆಸರು, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಅವ್ರು ಖಂಡಿತವಾಗಿ ಮಾಡ್ತಾರೆ. ಆಮೇಲೆ ನಮ್ಮ ಸರೋವರು ನನಗೆ ಒಂಥರ ಸೂರಿ ಬಿಟ್ಟರೆ ನನಗೆ ಸರೋವರ್ ನೆನಪಾಗ್ತಾರೆ. ನಮ್ಮ ತಮಿಳು ಸೂರಿ ಏನು ಫೇಮಸ್ ಆ್ಯಕ್ಟರ್ ಇದ್ದಾರೆ, ಆ ಶೇಡ್ ಇದೆ ಅವ್ರಿಗೆ. ಹಂಗಂತ ಕಂಪೇರ್ ಮಾಡೋದು ಬೇಡ, ಹೀ ಈಸ್ ಡಿಫ್ರೆಂಟ್ ಗಾಯ್. ಬಟ್ ಅಷ್ಟೇ ಹೈ ಪೊಟೆನ್ಷಿಯಲ್ ಆ ಇಬ್ಬರು ಹುಡುಗರಿಗಿದೆ. ಅದೇ ಥರ ನಮ್ಮ ಪ್ರೊಡ್ಯೂಸರ್ಸು ಎಲ್ಲರನ್ನೂ ಮನೆ ಮಕ್ಕಳ ಥರ ತುಂಬ ಚೆನ್ನಾಗಿ ನೋಡಿಕೊಂಡು ಶೂಟಿಂಗಿಗೆ ಏನೇನು ಬೇಕೋ ಎಲ್ಲನೂ ಒದಗಿಸಿ ಇವತ್ತಿನವರೆಗೂ ಜೊತೆಗೆ ನಿಂತ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಹೊಸ ಟೀಮ್ ಆದರೂ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಟೀಮು. ತುಂಬ ದೊಡ್ಡ ಸಿನಿಮಾ ನಮ್ಮ ಹಿಂದ್ಗಡೆ ಪೋಸ್ಟ್ರಲ್ಲಿ ಕಾಣ್ತಾ ಇರೋದು, ಅದು ತುಂಬ ದೊಡ್ಡ ಸಿನಿಮಾ, ತುಂಬ ದೊಡ್ಡದಾಗಿ ಹೆಸರು ಮಾಡುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಪ್ರೋತ್ಸಾಹ ಕೊಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಅಂತಂದರೆ ನೀವು ಸಿನಿಮಾ ಥಿಯೇಟ್ರ್ ಒಳಗಡೆ ಏನು ಬರ್ತೀರಲ್ಲ, 2.5 ಗಂಟೆ ಸಿನಿಮಾ ಏನು ನೋಡ್ತೀರಾ, ನೀವು ಬೇರೆ ವರ್ಲ್ಡಲ್ಲೇ ಇರ್ತೀರ. ಸೀರಿಯಸ್ ಆಗಿ ಹೇಳ್ತಾ ಇರೋದು ನಾನು. ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡ್ತೀವಿ ಅಂತೀವಲ್ಲ, ಆ ಸಿನಿಮಾ ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ. ಯಾಕಂದರೆ ನೆಕ್ಸ್ಟು ಅವರು ನಾವು ಇವಾಗಲೇ ಆಟೋಗ್ರಾಫ್ ತೊಗೋಬೇಕು ಅವ್ರ ಹತ್ರ. ಯಾಕಂದರೆ ಅವ್ರ ತಲೆಯಲ್ಲಿ ಅಷ್ಟೊಂದು ಸ್ಟೋರೀಸು, ಈ ಥರನೂ ಸಿನಿಮಾಗಳನ್ನ ಕೊಡ್ಬೋದು ಅಂತ ಹೇಳಿ ಏನಾದರೂ ಇದ್ದರೆ ಅವ್ರು ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ತುಂಬ ವಿಭಿನ್ನತೆ, ವಿಶೇಷತೆ, ಒಂದು ಸ್ಲ್ಯಾಂಗ್, ಒಂದು ಡೈಲಾಗ್ಸ್ನ ಬರೀತಾರೆ. ಒಬ್ಬ ಹೇಗೆ ಇದು ಬರೀತಾರೆ ಅಂತ ನಿಜವಾಗ್ಲೂ ನಾನು ತುಂಬ ಮನಸ್ಫೂರ್ತಿಯಿಂದ ಹೇಳ್ತಿದ್ದೀನಿ. ಅವ್ರ ಜೊತೆ ಏನು ನಾನು ಈ ಸಿನಿಮಾಗಾಗಿ ಕೆಲಸ ಮಾಡಿದ್ದೀನಿ, ತುಂಬ ಖುಷಿ ಇದೆ. ಮತ್ತು ನಮ್ಮ ಸಿನಿಮಾ ಕೂಡ ತುಂಬ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಅದಕ್ಕೆ ಮಾಧ್ಯಮ ವರ್ಗದಲ್ಲಿ ಏನಿದ್ದೀರಾ ಸ್ನೇಹಿತರು, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕ. ಯಾಕಂದರೆ ಹೊಸಬ್ರು ಇಲ್ಲಿ ಎಲ್ಲರೂ ಮಾಡಿರೋದು, ಬಟ್ ಯಾರೂ ಹೊಸಬ್ರು ಅನ್ನೋ ಥರ ಮಾಡಿಲ್ಲ. ಅಷ್ಟು ನಮಗೆ ರಿಹರ್ಸಲ್ನ ಮಾಡಿಸಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಒಂದು ಒಳ್ಳೆ ತೂಕ ಕೊಟ್ಟು ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಸೂರ್ಯ ಸರ್, ಮತ್ತು ನಮ್ಮ ಸರೋವರ್ ಸರ್ಗೆ, ಮತ್ತು ನಮ್ಮ ಪ್ರೊಡ್ಯೂಸರ್ ರಾಜನ್ ಸರ್, ಮತ್ತು ನಮ್ಮ ಸೌಂದರ್ಯ ಮೇಡಮು, ನಮ್ಮ ಕಾರ್ತಿಕ್ ಸರ್, ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ. ಸೊ ಮತ್ತು ಈ ವೇದಿಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, 2 ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಕೊಟ್ಟರೆ ನಮ್ಮ ಫೇಮಸ್ ಒಂದು ಡೈಲಾಗ್ ಈ ಸಿನಿಮಾದ್ದು ಆಡ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಪರ್ಮಿಷನ್ ಕೊಟ್ಟರೆ ಬಾಂಗ್ಡಿದು ಹೇಳ್ಬೋದಾ ಸರ್? ಏನೋ ಒಂದು ಕುತೂಹಲ. ನಿಮ್ಮ ಮೇಡಮ್ ನೋಡ್ಕೊಂಡು ಹೇಳ್ಬೋದಲ್ಲ? ಈ ಮೇಡಮ್ ಆ ಡೈಲಾಗ್ ಏನಂತ ಗೊತ್ತಿಲ್ವೇ ನಂಗೆ? ಏ ಬಾಂಗ್ಡಿ, ಸರಿಯಾಗಿ ಎಣ್ಣೆ ಸವರಿದ್ರ ಮೇಲ್ದಿರ ಕೊಂಡೊಮ್ಮ ಕಾಣಿಸ್ಬೇಕು, ಆ ಬೋಸ್ ಹುಡಿಯಾಗ. ಥ್ಯಾಂಕ್ ಯು ಸರ್. ಎಲ್ಲ ಹಿರಿಯರಿಗೂ ನಮಸ್ಕಾರ ಹೇಳ್ತಾ. ಸೊ ಮಾಂಕ್ ದ ಯಂಗ್ ಒಂದು ಸ್ಪೇಸ್ ಸೈಫೈ ಆಡಿಸಿ. ಸೊ ಇದೊಂದು ಸೈನ್ಸ್ ಫಿಕ್ಷನ್ ಜಾನರ್ ಆಗಿರುತ್ತೆ. ಇದರಲ್ಲಿ ರೆಟ್ರೋ ಮತ್ತು ಅಡ್ವೆಂಚರ್, ನೇಚರ್ ಬಗ್ಗೆ ಇರುತ್ತೆ, ಅರ್ತ್ ಬಗ್ಗೆ ಇರುತ್ತೆ. ಸೊ ಎಲ್ಲ ಥರ ಜಾನರ್ ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಇದು ಯಾವುದೇ ಥರ ಜಾನರ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಎಲ್ಲ ಥರನೂ ಇದೆ ಇದರಲ್ಲಿ, ಮಿಕ್ಸಡ್ ಇದೆ ಎಲ್ಲ. ಸೊ ಇದನ್ನು ನಾವೇನು ಕನ್ಸಿಡರ್ ಮಾಡ್ಬೋದು ಅಂದರೆ ಸೈನ್ಸ್ ಫಿಕ್ಷನ್ ಜಾನರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ತಾನೇ ನೋಡಿದ್ರಿ ಮಾಯೆ ಸಾಂಗು ಸಿರಿ ಅವರು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸ್ವಾಮಿನಾಥನ್ ಅವರು. ಸೊ ಸ್ವಾಮಿನಾಥನ್ ಅವರು ಈ BGM ಮಾಡಬೇಕಾದ್ರೆ, ಈ ಸಾಂಗ್ ಮಾಡಬೇಕಾದ್ರೆ, ಸೊ ಅವರಿಗೆ ನನಗೆ ಓಕೆ ಅಂತ ಹೇಳ್ತೀನಿ ನಾನು. ಆ್ಯಕ್ಚುಲಿ ಓಕೆ ಇದು ಕರೆಕ್ಟ್ ಇದೆಯಲ್ವಾ ಅಂತ. ಬಟ್ ಅವ್ರಿಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಇನ್ನು ಬೇಕು ಅಂತ. ಸೊ ಅಷ್ಟು ಪರ್ಫೆಕ್ಷನಿಸ್ಟು, ಮತ್ತು ಒಂಥರ ಹ್ಯಾನ್ಸ್ ಜಿಮ್ಮರ್ ನೋಡ್ದಂಗೆ ಆಗುತ್ತೆ ಅವ್ರನ್ನ. ಸೊ ಥ್ಯಾಂಕ್ ಯು ಸ್ವಾಮಿನಾಥನ್ ಅವರೇ. ಹಾಗೆ ನಮ್ಮ ಸಿರಿ ಅವರು ತುಂಬ ಎಫರ್ಟ್ ಹಾಕಿ ತುಂಬ ಫ್ಯಾಷನೇಟಾಗಿ ಹಾಡಿದ್ದಾರೆ. ಸೊ ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಭಟ್ ಅವರು ತುಂಬ ಒಳ್ಳೆ ಲಿರಿಕ್ಸ್ ಬರೆದಿದ್ದಾರೆ. ಓನ್ಲಿ 2 ಅವರ್ಸಲ್ಲಿ ಬರೆದಿರೋದು ಅವರು. ಸೊ ಬ್ರಿಲಿಯಂಟ್ ಗಾಯ್, ಥ್ಯಾಂಕ್ ಯು ಸೋ ಮಚ್.
ಹಾಗೆ ಒಂದು ರ್ಯಾಪರ್ ಸಾಂಗ್ ಹಾಡಿದ್ದಾರೆ, ಅದು ನೆಕ್ಸ್ಟ್ ಡೇಸಲ್ಲಿ ಬರುತ್ತೆ. ಸೊ ನಂತರ ನೀವು ಕೇಳ್ತೀರಾ. ಸೊ ಮೂವಿ ಫೆಬ್ರವರಿಯಲ್ಲಿ ರಿಲೀಸ್ ಆಗುತ್ತೆ. ಡೇಟು ನೆಕ್ಸ್ಟ್ ಮಂತ್ ನಾವು ಅನೌನ್ಸ್ ಮಾಡ್ತೀವಿ. ಸಿನಿಮಾ ಡ್ಯೂರೇಷನ್ನು 2 hours 12 minutes ಇದೆ. ಸೊ ಇನ್ನೊಂಚೂರು ಟ್ರಿಮ್ ಆಗ್ಬೋದು. ಸೊ ಒಂದು 2 hours 5 minutes ಬರ್ಬೋದು. ಸೆನ್ಸರ್ ಆಗಿತ್ತು, ಮತ್ತು ಈಗ ರೀಸೆನ್ಸರ್ ಮಾಡಿಸ್ತಾ ಇದ್ದೀವಿ. ಕಾರಣ ಇಯರ್ ಓಲ್ಡ್ ಆಯ್ತಲ್ವಾ, ಸೊ ಇದು CGI ವರ್ಕು ಸ್ವಲ್ಪ ಪೆಂಡಿಂಗ್ ಇತ್ತು. ಸೊ ಹಾಗಾಗಿ ಲೇಟ್ ಆಯಿತು, ಹಾಗಾಗಿ ಮತ್ತೆ ರೀಸೆನ್ಸರ್ ಮಾಡಿಸ್ತೀವಿ 2025. ಹಾಂ, ಟೈಮ್ ಟ್ರಾವೆಲ್ ಇದೆ, ಮತ್ತು ಒಂದು ಟ್ರೆಜರ್ ಹಂಟ್ ಥರ ಇದೆ. ಸೊ ಮತ್ತು ಲವ್ ಅನ್ನೋದು ಇದು ಆ್ಯಕ್ಚುಲಿ ಒಂದು ಅಂದರೆ ನಿಮಗೆ ಮೂವಿ ನೀವು ಶಟರ್ ಐಸ್ಲ್ಯಾಂಡ್ ನೋಡಿರ್ಬೋದು, ಇಲ್ಲ ಮೆಮೆಂಟೋ ಆ ಥರ ಮೂವಿ ನೋಡಿರ್ತೀರ. ಸೊ ನಿಮಗೆ ಮೂವಿ ನೋಡಿದ ನಂತರ ನಿಮಗೆಲ್ಲ ಗೊತ್ತಾಗುತ್ತೆ ಮಾಂಗ್ ದಿ ಯಂಗ್ ಅನ್ನೋದೇನಂತ. ಒಂದು ಮಾಂಕ್ ಒಂದು ಪರ್ಸನ್ ಇರ್ತಾರೆ, ಅವ್ರನ್ನ ನಾವು ಸರ್ಚ್ ಮಾಡೋ ರೀತಿನೂ ಇರುತ್ತೆ. ಸೊ ಅದ್ರ ಮೇಲೆ ಬೇರೆ ಥರ ಸಸ್ಪೆನ್ಸ್ಗಳು. ಹಾಂ, ಇದು ಜಾನ್ರ್ ಬಂದು ಅಡ್ವಾನ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ 1920ಇಂದನೂ ಸ್ಟಾರ್ಟ್ ಆಗೋದು. 1969 ಮೇನ್ ಕಾನ್ಸೆಪ್ಟ್ ನಡೆಯೋ ಸ್ಟೋರಿ ಇದು. ಸೊ ಹಾಗಾಗಿ 1969 ಅಂತ ಇಟ್ಟಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.